ನೋಡಿ ಇವಾಗ ಸಂಡೇ ಸ್ಪೆಷಲ್ ಪೆಪ್ಪರ್ ಡ್ರೈ ಚಿಕನ್ನು ರೆಡಿಯಾಗಿದೆ. ಸೊ ಬಹಳ ಅಂದರೆ ಬಹಳ ಟೇಸ್ಟಾಗಿ ಒಂದು ಒಳ್ಳೆ ರುಚಿ ಅಂತ ಹೇಳ್ಬೋದು. ಸೊ ಸಂಡೇ ಆಗಿರೋದ್ರಿಂದ ಇವತ್ತು ನಮ್ಮ ಮನೇಲಿ ಸ್ಪೆಷಲ್. ಹಾಯ್ ಎಲ್ರಿಗೂ. ಇವತ್ತು ನಾನು ಪೆಪ್ಪರ್ ಚಿಕನ್ನ ಮಾಡ್ತಾಯಿದ್ದೀನಿ. ಪೆಪ್ಪರ್ ಚಿಕನ್ಗೆ ಏನೇನು ಬೇಕು ಅಂತ ಹೇಳಿದ್ರೆ, ಮೊದಲಿಗೆ ನಾನು 1 kg ಆಗುವಷ್ಟು ಚಿಕನ್ನ ವಾಶ್ ಮಾಡಿ ಎತ್ತಿಟ್ಟಿದ್ದೀನಿ. ಇದರಲ್ಲಿ ಸ್ವಲ್ಪ ನೀರು ಇರಬಾರ್ದು, ಆ ರೀತಿಯಾಗಿ ವಾಶ್ ಮಾಡಿ ತೆಗೆದಿಟ್ಕೊಳ್ಳಿ. ಹಾಗೆಯೇ ಒಂದು 3-4 ಈರುಳ್ಳಿನ ಈ ರೀತಿ ಉದ್ದವಾಗಿ ಹೆಚ್ಚಿ ಇಟ್ಕೊಂಡಿರಬೇಕು. ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಪೆಪ್ಪರ್ ಪೌಡರ್. ಈ ಪೆಪ್ಪರ್ ಪೌಡರ್ ಏನಂತ ಹೇಳಿದ್ರೆ ಕಾಳು ಮೆಣಸಿನಿಂದ ಮನೇಲೆ ಮಾಡಿರೋ ಅಂಥದ್ದು, ಪ್ಯೂರಾಗಿರೋಂಥ ಪೆಪ್ಪರ್ ಪೌಡ್ರ್ ಅಂತ ಹೇಳ್ಬೋದು. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದ್ರ ಜೊತೆಗೆ ನಾನು ಒಂದು ಚಕ್ಕೆ ಆಮೇಲೆ ಚಕ್ರ ಮಗ್ಗು ಹಾಕ್ಬಿಟ್ಟು ಇದನ್ನು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಹಾಗೆಯೇ ಕರಡು ಬೇಕಾಗುತ್ತೆ, ಒಂದು ಸ್ವಲ್ಪ ಗಟ್ಟಿಯಾಗಿರೋವಂತಹ ಕರಡು. ಸೊ ಅದ್ರ ಜೊತೆಗೆ ಅರಿಶಿನ ಬೇಕಾಗುತ್ತೆ, ಹಾಗೆ ಉಪ್ಪು ಮತ್ತು ಕುಕ್ಕಿಂಗ್ ಆಯಿಲು. ಸೊ ಇವಾಗ ಮಾಡೋದು ವಿಧಾನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಮತ್ತು ಇದಕ್ಕೆ ಕಾರ್ನ್ಫ್ಲೋರ್ ಕೂಡ ಬೇಕಾಗುತ್ತೆ. ಸೊ ಹಾಗಿದ್ರೆ ಮಾಡೋದು ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಮತ್ತು 1 ಸ್ಪೂನು ಜೀರಿಗೆ ಕೂಡ ಬೇಕಾಗುತ್ತೆ. ಹಾಗೆಯೇ ಜೊತೆಗೆ ಕರಿಬೇವು ಬೇಕಾಗುತ್ತೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಇವಾಗ ನೋಡಿ, ಒಂದು ಬಾಣಲಿ ಚೆನ್ನಾಗಿ ಕಾದಿದೆ. ಸೊ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳಿ, ಎಷ್ಟು ಬೇಕಷ್ಟು ನೋಡಿಕೊಂಡು. ಅಂದರೆ ಅದು ಎಷ್ಟಿದೆ ಚಿಕನ್, 1 kgಗೆ ಎಷ್ಟು ಸಾಕಾಗುತ್ತೆ ಅಷ್ಟು ನೋಡಿಕೊಂಡು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ಜೀರಿಗೆನ ಹಾಕಿ, ಆಮೇಲೆ 1-2 ಎಸಳು ಕರಿಬೇವು ಹಾಕಿ, ನೆಕ್ಸ್ಟು ಕಟ್ ಮಾಡಿಟ್ಟಿರೋಂಥ ಈರುಳ್ಳಿನ ಸೇರಿಸಿ ಸ್ವಲ್ಪ ಟೈಮ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು. ಇವಾಗ ಫ್ರೈ ಆದಮೇಲೆ ಟೊಮೊಟೊ ಬೇಕಾಗುತ್ತೆ. 1 ಟೊಮೊಟೊ ಹಾಕಿದ್ದೀನಿ, ಹೇಳೋದೇ ಮರ್ತಿತ್ತು. ಅದಕ್ಕೆ 1 ಟೊಮೊಟೊನ ಇವಾಗ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿ, ಇವಾಗ ಟೊಮೊಟೊ ಸಾಫ್ಟ್ ಆಗೋವರೆಗೂ ನಾನು ಈ ರೀತಿಯಾಗಿ ಬೇಯಿಸಿ ಇಟ್ಕೊಂಡಿರೋ ಅಂಥದ್ದು. ಸೊ ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ಕೂಡ ಮಿಕ್ಸ್ ಮಾಡಿ ಒಂದು ಟೈಮು. ನೆಕ್ಸ್ಟ್ ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ನೆಕ್ಸ್ಟ್ ಇವಾಗ ಒಂದು ಸ್ವಲ್ಪ ಉಪ್ಪು, ಎಲ್ಲದನ್ನೂ ಇವಾಗಲೂ ಒಟ್ಟಿಗೆ ಹಾಕೊಂಬೇಡಿ. ಉಪ್ಪು ಅದನ್ನೆಲ್ಲ ಮತ್ತೆ ಮೇಲೆ ಮೇಲೆ ಹಾಕೋಕ್ಕೆ ಹೋಗಬೇಡಿ ಮಧ್ಯ. ಸೊ ಇದಕ್ಕೇ ಹಾಕ್ಬಿಡ್ಬೇಕು. ಸೊ ಈ ರೀತಿ ಹಾಕ್ಬಿಟ್ಟು ಇವಾಗ ನೆಕ್ಸ್ಟ್ ಇವಾಗ ಚಿಕನ್ನ ಇದಕ್ಕೆ ಹಾಕಬೇಕು. ಚಿಕನ್ನಲ್ಲಿ ಸ್ವಲ್ಪನೂ ನೀರು ಇರಬಾರ್ದು, ಆ ಥರ ನಾವು ವಾಶ್ ಮಾಡಿ ತೆಗೆದಿಟ್ಕೊಂಡು ಹಾಕಬೇಕು. ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು 2 ಮಿನಿಟ್ಸ್ ಇದನ್ನ ಮುಚ್ಚಿಟ್ಬಿಡ್ತೀನಿ. ಸೊ ಇವಾಗ ತೆಗಿಯೋಣ ಇದನ್ನ. ನೋಡಿ, ಇಷ್ಟು ಚೆನ್ನಾಗಿ ಉಪ್ಪು ಮತ್ತು ಅರಿಶಿನ ಎಲ್ಲ ಚೆನ್ನಾಗಿ ಹಿಡಿದಿದೆ. ಸೊ ಇದಕ್ಕೆ ಇವಾಗ ನಾನು ಪೆಪ್ಪರ್ ಹಾಕ್ತಾಯಿದ್ದೀನಿ. ಈ ಟೈಮಲ್ಲಿ ಪೆಪ್ಪರ್ ಹಾಕ್ಕೋಬೇಕು. ಪೆಪ್ಪರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟು ಮೊಸರನ್ನ ಹಾಕ್ಕೊಳ್ಳಿ. ಮೊಸರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ.
ಇದೊಂದು ಸ್ವಲ್ಪ ಟೈಮ್ ಇದು ಚೆನ್ನಾಗಿ ಬೇಯಲಿ, ಅಲ್ಲಿವರೆಗೂ ಒಂದು 2 ಮಿನಿಟ್ಸ್ ವೇಟ್ ಮಾಡೋಣ. ನೆಕ್ಸ್ಟ್ ನಾನು ಕಾರ್ನ್ಫ್ಲೋರ್ನ ಈ ರೀತಿ ನೀರಲ್ಲಿ ಕಲಿಸ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಸ್ವಲ್ಪ ಜ್ಯೂಸಿ ಥರ ಇರಬೇಕು, ಗ್ರೇವಿ ಇರಬೇಕು ಅಂಥೇಳಿ ಅನಿಸುತ್ತಲ್ವ ಪೆಪ್ಪರ್ ಚಿಕನಲ್ಲಿ. ಸೊ ಹಾಗಾಗಿ ಇದನ್ನು ಕಲಿಸ್ಬಿಟ್ಟು ಹಾಕಿ ನೋಡಿ, ಗ್ರೇವಿ ಅಂತೂ ಭಾಳ ಟೇಸ್ಟ್ ಇರುತ್ತೆ. ಈ ರೀತಿ ಹಾಕಿ ಇದನ್ನು ಕೂಡ ಹೀಗೆ ಮಿಕ್ಸ್ ಮಾಡಿ ಸ್ವಲ್ಪ ಟೈಮ್ 2 ಮಿನಿಟ್ಸ್ ಇದನ್ನ ಮುಚ್ಚಿಟ್ಬಿಡೋಣ. ಸೊ ಇವಾಗ ಒಬ್ಬರು ಮಾಡೋಣ. ಇವಾಗ ನೋಡಿ ಓಪನ್ ಮಾಡಿ ಇಷ್ಟ ಆಗಿದೆ ಅಲ್ವಾ. ಇದಕ್ಕೆ ಲಾಸ್ಟಿಗೆ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಡಿ. ಸೊ ಪೆಪ್ಪರ್ ಡ್ರೈ ಚಿಕನ್ ರೆಡಿ ಆಯಿತು. ಪೆಪ್ಪರ್ ಚಿಕನ್ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ನೋಡಿದ್ರಲ್ವ, ಪೆಪ್ಪರ್ ಚಿಕನ್ನು ರೆಡಿ ಆಯಿತು ಫೈನಲ್ಲಾಗಿ. ಸೊ ಟೇಸ್ಟ್ ಅಂತೂ ಬಹಳನೇ ರುಚಿಯಾಗಿತ್ತು. ಸೊ ಹಾಗಿದ್ರೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ಒಂದು ವ್ಲಾಗಲ್ಲಿ, ಮುಂದಿನ ಒಂದು ಎಪಿಸೋಡಲ್ಲಿ ಒಂದು ಒಳ್ಳೆಯ ರೆಸಿಪಿನ ನಾನು ನಿಮಗೆ ತರ್ತೀನಿ. ಸೊ ಹಾಗಿದ್ರೆ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಟೇಕ್ ಕೇರ್, ಎಲ್ರಿಗೂ ಬಾಯ್.